ಇನ್ನು ಪ್ರಾದೇಶಿಕವಾರು ಆಮೇಲೆ ಈ ಮಹಿಳಾ ಕೆಲ ಆಕಾಂಕ್ಷಿಗಳು ಹೀಗೆ ಬೇರೆ ಬೇರೆ ರೀತಿಯಾದಂತಹ ಪಟ್ಟಿ ಎಲ್ಲ ಈಗ ಸಿದ್ಧ ಆಗ್ಬೇಕಾಗಿರುವಂತ ಅನಿವಾರ್ಯತೆ ಇದೆ. ಬಹುತೇಕ ಆಗಿದೆ ಬಿಡಿ. ಈಗ ಪ್ರಾದೇಶಿಕವಾರು, ಜಾತಿವಾರು ಮತ್ತು ಮಹಿಳಾ ಕೋಟಾವನ್ನ ನಾವಿಲ್ಲಿ ಗಮನಿಸಬೇಕು. ನಮಗೂ ಅವಕಾಶ ಕೊಡಿ. ಯಾಕೆ ಪ್ರತಿ ಬಾರಿ ಒಬ್ರಿಗೊಂದು ಸಚಿವ ಸ್ಥಾನ ಕೊಡೋದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೆಚ್ಚುವರಿ ಜವಾಬ್ದಾರಿ ಕೊಡಿ ಅಂತ ಹೇಳ್ಕೊಂಡು ಕೆಲ ಮಹಿಳಾ ಶಾಸಕಿಯರು ಕೂಡ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳೋಕ್ಕಿಂತ ನಮ್ಮ ಮುಖ್ಯವಾಗಿ ಏನ್ ಲಾಬಿ ಮಾಡ್ಬೋದು ಆ ಲಾಬಿ ಮಾಡಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಈಗ ಕಾಂಗ್ರೆಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ರೂಪಕಲಾ ಅವರಿದ್ದಾರೆ, ಅದಾದ ನಂತರದಲ್ಲಿ ನಯನಾ ಮೋಟಮ್ಮ ಇದ್ದಾರೆ, ಆಮೇಲೆ ಆ ಕಡೆ ಕನೀಸ್ ಫಾತಿಮಾ ಅವರಿದ್ದಾರೆ, 4 ಮಂದಿ ಮಹಿಳಾ ಶಾಸಕಿಯರಿದ್ದಾರೆ. ಬಟ್ ಈ ಸಲ ಅವಕಾಶ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಗುತ್ತೋ ಅಥವಾ ನಯನಾ ಮೋಟಮ್ಮ ಅವರು ಕೂಡ ಈ ಬಾರಿ ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಇನ್ನು ತಂದೆಗೆ ಸಿಕ್ಕಿರುವಂಥ ಕಾರಣಕ್ಕಾಗಿ ರೂಪಕಲಾ ಅವರಿಗೆ, ಮುನಿಯಪ್ಪನವರಿಗೆ ಸಿಕ್ಕಿರುವಂಥ ಕಾರಣಕ್ಕಾಗಿ ರೂಪಕಲಾ ಅವರಿಗೆ ಸಿಗುವಂಥ ಚಾನ್ಸಸ್ ಕಮ್ಮಿ ಇದೆ. ಬಟ್ ನಯನಾ ಮೋಟಮ್ಮ ಮೊದಲನೇ ಬಾರಿಗೆ ಆಯ್ಕೆ ಆಗಿರೋರು ನನಗೂ ಒಂದು ಅವಕಾಶ ಕೊಡಿ ಅಂತ ಬಾಯ್ಬಿಟ್ಟು ಕೇಳ್ತಿದ್ದಾರೆ. ತಮ್ಮದೇ ಆದಂಥ ಲಾಬಿ ಇಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಡೆಲ್ಲಿಗೆ ಹೋಗೋದು, ಮತ್ತೊಂದು ಅವ್ರ ಪರವಾಗಿ ಏನು ಲಾಬಿ ಮಾಡ್ಬೋದು ಅಂಥದ್ದನ್ನು ಅವ್ರು ತೆರೆಮರೆಯಲ್ಲಿ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಅವಕಾಶ ಇದೆಯಾ ಅನ್ನುವಂಥದ್ದು. ಅವ್ರಿಗೆ ಅವಕಾಶ ಸಿಕ್ಕರೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ ಸಿಗಲ್ವಾ ಅಥವಾ ಇಬ್ಬರಿಗೂ ಸಿಗುತ್ತಾ ಅನ್ನುವಂಥದ್ದು ಒಂದು. ಎರಡನೇದಾಗಿ ಕೆಲ MLCಗಳು ಕೂಡ ಮಹಿಳಾ ಅಭ್ಯರ್ಥಿಗಳು ಬಹಳ ಲಾಬಿಯನ್ನು ತೆರೆಮರೆಯಲ್ಲೇ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅದರಲ್ಲೂ ಹೈಕಮಾಂಡ್ಗೆ ಆಪ್ತರಿರುವಂಥ ಕೆಲ ಪರಿಷತ್ ಸದಸ್ಯರುಗಳು ಕೂಡ ಲಾಬಿ ಇಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಗೊತ್ತಿಲ್ಲ ಅವ್ರಗಳಿಗೆ ಅವಕಾಶ ಸಿಗುತ್ತಾ ಹೇಗೆ ಅಂತ ಹೇಳ್ಕೊಂಡು ತಮ್ಮ ಆಪ್ತರಿಗೆ ಸ್ಥಾನ ಕೊಡಿಸೋದಕ್ಕೆ ರಾಜ್ಯ ನಾಯಕರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. OBC ಕೋಟಾದಲ್ಲಿ ಆಪ್ತರಿಗೆ ಮಣೆ ಹಾಕುವಂತೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರಂತೆ. ಕುರುಬ ಸಮುದಾಯದ ಶಿವಣ್ಣನವರ ಪರವಾಗಿ ಸಿದ್ದರಾಮಯ್ಯನವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಆದ್ರೆ ರಾಘವೇಂದ್ರ ಹಿಟ್ನಾಳ್ ಪರವಾಗಿ ಹೈಕಮಾಂಡ್ ಒಲವನ್ನ ಹೊಂದಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಹಿರಿಕಿರಿ ಶಾಸಕರ ವಿಚಾರವಾಗಿ ರಾಜ್ಯ ನಾಯಕತ್ವದಲ್ಲಿ ಸ್ವಲ್ಪ ಭಿನ್ನತೆ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. 60% ಹೊಸಬರಿಗೆ ಮಣೆ ಹಾಕಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರೆ ಹಿಂಗೆಲ್ಲ ಮಾಡಕ್ಕಾಗಲ್ಲ, ಹಳಬರನ್ನ ಕೈ ಬಿಡಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರಂತೆ. RV ದೇಶಪಾಂಡೆ, ಮಹದೇವಪ್ಪನವರು, ರಾಯರೆಡ್ಡಿ ಅವರು, HK ಪಾಟೀಲ್ ಹೀಗೆ ಜನತಾ ಪರಿವಾರದ ಮುಖೇನವಾಗಿ ಯಾರ್ಯಾರು ಬಂದಂತವ್ರು ಇದ್ದಾರೆ ಅವ್ರುಗಳಿಗೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಪಟ್ಟು ಕೂಡ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಇದೆಲ್ಲದರ ನಡುವೆ ಇನ್ನೊಂದು ಇನ್ನೊಬ್ರು ಕ್ಯಾಂಡಿಡೇಟ್ ಅಂತ ಅಂದ್ರೆ ಜಮೀರ್ ಅಹಮದ್ ಖಾನ್. ಶಾಸಕ ಜಮೀರ್ಗೆ ಹೈಕಮಾಂಡ್ ನಿಂದ ತುರ್ತು ಬುಲಾವನ್ನ ಕೊಡಲಾಗಿದೆ. ಶಾಸಕ ಜಮೀರ್ ಅಹಮದ್ ಖಾನ್ರನ್ನ ರಣದೀಪ್ ಸುರ್ಜೇವಾಲಾ ಅವರು ಕರೆ ಮಾಡಿ ಕರ್ಸ್ಕೊಂಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ದೆಹಲಿಗೆ ಆಗಮಿಸಬೇಕು ಅಂತ ಜಮೀರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಜಮೀರ್ ಅಹಮದ್ ಖಾನ್ ಅವರು ಕಳೆದ ಸಿದ್ದರಾಮಯ್ಯನವರ ಅವಧಿಯ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವ್ರು, ವಸತಿ ಖಾತೆ ನಿರ್ವಹಿಸ್ತಾ ಇದ್ದಂಥವ್ರು. ಬಟ್ ಈ ದಾವಣಗೆರೆ ಬೈ ಎಲೆಕ್ಷನ್ ಆದಂಥ ನಂತರದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದು ಗೊತ್ತಿರೋದು ನಿಮಗೆ. ನಿನ್ನೆ ಅವರು ಕೂಡ ಹೇಳಿದ್ದಾರೆ, ಕೆಲವರು ಹಚ್ಚಾಕೋ ಕೆಲಸ ಮಾಡಿಬಿಟ್ರು, ನಾನು ಹೋಗಿ ಸಾರಿ ಕೇಳಿದ್ದೀನಿ, ನಂಗೆ ಸಿಗಬಹುದು ಅವಕಾಶ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಪ್ರಮೋದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್, ಈಗ ಜಮೀರ್ ಅಹಮದ್ ಖಾನ್ ಅವರು ಹೌದು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ದಾರೆ. ಬಟ್ ಇನ್ನೊಂದು ವಿಚಾರ ಅಂತಂದ್ರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಬಹಳಷ್ಟು ಮಂದಿ ಈ ಬಾರಿ ಜಮೀರ್ ಅವರನ್ನ ಪಕ್ಕಕ್ಕಿಟ್ಟು ನಮ್ಗೂ ಅವಕಾಶ ಸಿಗ್ಬೋದು ಅನ್ನುವಂಥ ಅವ್ರದೇ ಆದಂಥ ಒಂದು ಲಾಬಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ನಡುವೆ ಜಮೀರ್ ಅವ್ರಿಗೆ ಬಂದಿರುವಂತ ಕರೆ ಇದೇನ್ ಸೂಚನೆ ಕೊಡ್ತಾ ಇದೆ ಪ್ರಮೋದ್? ನಿಮ್ಗೆ ಸಚಿವ ಸ್ಥಾನ ಸಿಕ್ಕಿದೆ, ನಿರ್ವಹಿಸ್ಕೊಂಡು ಹೋಗಿ ಅಂತನೋ, ಬಟ್ ಈ ಬಾರಿ ಸಿಗಲ್ಲ, ನೀವು ಪಕ್ಷದಲ್ಲೇ ಇರಿ, ಪಕ್ಷ ಸಂಘಟನೆ ಮಾಡಿ ಅನ್ನೋ ಸೂಚನೆ ಕೊಡೋದಕ್ಕೋ ಏನಿರ್ಬೋದು ಪ್ರಮೋದ್? ಮಲ್ತೇಶ್, ಈ ಒಂದು ಪ್ರಶ್ನೆಗೆ ಬಹುಶಃ ಇವತ್ತು ಸಂಜೆ ಒಳಗಡೆ ಸ್ಪಷ್ಟವಾದಂತ ಉತ್ತರ ಸಿಗುತ್ತೆ. ಯಾಕಂದ್ರೆ ಮುಸ್ಲಿಂ ಸಮುದಾಯದ ನಾಯಕರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡೋದಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದ ಪಟ್ಟಿ ಇದೆ. ರೇಸು ಕೂಡ ತುಂಬಾ ದೊಡ್ಡದಾಗಿದೆ. ಯಾಕಂದ್ರೆ ಒಂದು ಕಾರ್ಯಸಾಧ್ಯತೆ ಜೊತೆಗೆ ನಾಯಕತ್ವ ಹಾಗೇನೆ ಮಾಸ್ ಲೀಡರ್ಶಿಪ್ ಇದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ನೋಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ನೋಡ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ರೇಸ್ ನಲ್ಲಿ ಎಣ್ಣೆ ಹಾರಿಸಿದ್ದಾರೆ. ರಿಜ್ವಾನ್ ಅರ್ಷದ್ ಇದ್ದಾರೆ, ಸಲೀಂ ಅಹಮದ್ ಅವರು ಕೂಡ ನನ್ನ ಕುಡಿ ಅಂತ ಹೇಳ್ತಾ ಇದ್ದಾರೆ. ಮೈಸೂರಿನಿಂದ ತನ್ವೀರ್ ಸೇಠ್ ಇದ್ದಾರೆ. ಇದ್ರ ಜೊತೆಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಿಂದ ಕನೀಸ್ ಫಾತಿಮಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈಗಲೇ ಇಂಥವ್ರಿಗೆ ಸಿಕ್ಬಿಡುತ್ತೆ ಅಂತ ಹೇಳೋದಕ್ಕೆ ಕಷ್ಟ ಸಾಧ್ಯ. ಆದ್ರೆ ಟ್ರೆಡಿಷನಲ್ ಆಗಿ ನೋಡ್ತಾ ಇದ್ರೆ ಯಾವತ್ತೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ದೆಹಲಿಗೆ ಹೋದಂತ ಉದಾಹರಣೆಗಳು ಯಾವತ್ತೂ ಕೂಡ ಇಲ್ಲ. ಅವರು ಬೆಂಗಳೂರಿನಲ್ಲಿದ್ದಾಗಲೇ ಅಥವಾ ಇಲ್ಲಿನ ಪಕ್ಷದ ಕೆಲಸದಲ್ಲಿದ್ದಾಗಲೇ ನೇರವಾಗಿ ಅವರು ಮಂತ್ರಿಯಾಗಿ ಅಲ್ಲಿಂದ ಪಟ್ಟಿ ಪ್ರಕಟವಾಗಿ ಅವರ ಹೆಸರು ಕೂಡ ಇತ್ತು. ಈಗ ಸುರ್ಜೇವಾಲಾ ಅವರನ್ನ ಕರೆದಿದ್ದಾರೆ ಅಂದ್ರೆ ಎರಡು ರೀತಿಯಲ್ಲಿ ಭಾವಿಸಬಹುದು. ಬಹುಶಃ ಮೊದಲ ಬಾರಿಗೆ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಸ್ಥಾನ ಪಡೆಯೋದಕ್ಕೆ ಅಷ್ಟು ಬಹುದೊಡ್ಡ ಒಂದು ಕಾಂಪಿಟೇಷನ್ ಅನ್ನ ಎದುರಿಸ್ತಾ ಇದ್ದಾರೆ, ಒತ್ತಡವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಸಿದ್ದರಾಮಯ್ಯ ಅವರು ಅವರಿಗೆ ಸಂಪೂರ್ಣವಾಗಿ ಬ್ಯಾಕಪ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಜಮೀರ್ ಅವರನ್ನ
ಸಪೋರ್ಟ್ ಮಾಡ್ತಾರೆ, ಅವರ ಹೆಸರನ್ನ ಪಟ್ಟಿಯಲ್ಲಿ ಪಟ್ಟಾಗಿ ಹಿಡ್ಕೋತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆನೇ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಸಣ್ಣ ಮಟ್ಟಿಗೆ ಅಂತರ ಇದೆ. ಅದನ್ನ ಪ್ಯಾಚಪ್ ಮಾಡಿ ಆನಂತರ ಎಲ್ಲವೂ ಕೂಡ ಸರಿ ಹೋಯ್ತು ಅಂತ ಹೇಳ್ತಾ ಇದ್ರು ಕೂಡ ಸಿದ್ದರಾಮಯ್ಯನವರ ರಾಜಕಾರಣದ ಅಭ್ಯಾಸಗಳನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಸಾರಿ ಸಿಟ್ಟಾದ್ಮೇಲೆ ಅವರು ಮತ್ತೆ ಅದೇ ರೀತಿ ತಮ್ಮ ಬೆಂಬಲಿಗರ ಬೆನ್ನಿಗೆ ನಿಂತು ತೀರಾ ಕಡಿಮೆ. ಹೀಗಾಗಿ ಈ ಒಂದು ಕಾಂಪಿಟೇಷನ್ ಖಂಡಿತವಾಗ್ಲೂ ಅವ್ರು ಎದುರಿಸ್ತಾ ಇದ್ದಾರೆ. ಬೇರೆ ಯಾರೋ ನಾಯಕರಿಗಿಂತ ಕಾಂಪಿಟೇಷನ್ ಎದುರಿಸೋಕ್ಕಿಂತ ಹೆಚ್ಚಾಗಿ ವೆಂಕಟೇಶ್ ನೇರವಾಗಿ ಸಿದ್ದರಾಮಯ್ಯನವರ ಕಾಂಪಿಟೇಷನ್ ಎದುರಿಸುವಂತ ಒಂದು ಪರಿಸ್ಥಿತಿಯಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ. ಅಟ್ ದ ಸೇಮ್ ಟೈಮ್ ಕೇರಳ ಸೇರಿದಂತೆ, ತೆಲಂಗಾಣ ಸೇರಿದಂತೆ, ಉತ್ತರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಪಕ್ಷ ಕರೆದಾಗ, ಹೈಕಮಾಂಡ್ ಕರೆದಾಗ ಜಮೀರ್ ಕೆಲಸ ಮಾಡಿದ್ದಾರೆ. ಅಲ್ಲಿ ಹೋಗಿ ಅವರು ಕೂಡ ಪ್ರಚಾರ ಮಾಡಿ ಬಂದಿದ್ದಾರೆ. ಹೀಗಾಗಿ ಹೈಕಮಾಂಡ್ನ ನೆಟ್ವರ್ಕ್ ಕೂಡ ಜಮೀರ್ ಅವರಿಗೆ ಚೆನ್ನಾಗಿದೆ. ಹೀಗಾಗಿ ಎಲ್ಲ ಕಾರಣಗಳಿಗೆ ಯಾವ ರೀತಿಯಲ್ಲಿ ನೆಟ್ವರ್ಕ್ ಮಾಡಬೇಕು, ಹೇಗೆ ನಾಯಕರನ್ನ ಸಂಪರ್ಕ ಮಾಡಬೇಕು, ಅದೆಲ್ಲವೂ ಕೂಡ 64 ವಿದ್ಯೆ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಗೊತ್ತಿರುವಂತದ್ದು. ಹೀಗಾಗಿ ಅವರು ಕೂಡ ಅವ್ರದೇ ಆದಂತ ರೀತಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಸುರ್ಜೇವಾಲಾ ಅವರು ಕರೆದಿರೋದು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಇಲ್ಲೊಂದು ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ, ನಿನ್ನೆ ಹಠಾತ್ ಆಗಿ ಜಮೀರ್ ಅಹಮದ್ ಖಾನ್ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಅಥವಾ ಎಲ್ಲ ಮಾಧ್ಯಮಕ್ಕೆ ಮಾತಾಡಿ ದಾವಣಗೆರೆಯಲ್ಲಿ ಆದಂತ ಘಟನೆಗೆ ಕ್ಷಮೆ ಕೇಳಿದ್ದಾರೆ. ಮತ್ತೊಮ್ಮೆ ಕ್ಷಮೆ ಕೇಳಿರೋದನ್ನ ಪುನರುಚ್ಚಾರ ಮಾಡೋ ಮೂಲಕ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಮೂಲಕ ಹೈಕಮಾಂಡ್ ನಾಯಕರಿಗೆ ಕೂಡ ಒಂದು ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ರಾಹುಲ್ ಗಾಂಧಿ ಅವ್ರನ್ನು ಕೂಡ ಭೇಟಿ ಆಗ್ತೀನಿ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ಜಮೀರ್ ಅಹಮದ್ ಖಾನ್. ಹೀಗಾಗಿ ಇದರ ಭಾಗವಾಗಿ ಅಂದ್ರೆ ಪ್ರಯತ್ನದ ಭಾಗವಾಗಿ ಇದೆಲ್ಲವೂ ಕೂಡ ಮಾಡ್ತಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಸಂಜೆ ಅಷ್ಟು ಗೊತ್ತಾಗುತ್ತೆ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಮೋದ್.